ಮೆಟಲ್ ಡಿಟೆಕ್ಟರ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ನಿಮ್ಗೆ ಕ್ಲಾರಿಟಿ ಕೊಡ್ತೀವಿ. ಮೆಟಲ್ ಡಿಟೆಕ್ಟರ್ಗೂ ಈಗ ಬದಲಿರ್ತಕ್ಕಂಥ ರಿಯಾಜ್ಗೂ ಅಂದ್ರೆ ಈ ಕೇಸ್ಗೂ ಈ ರಿಯಾಜ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಇವತ್ತು ಗೊತ್ತಾಯ್ತು. ಇವತ್ತು ಪೊಲೀಸರ ಎದುರು ರಿಯಾಜ್ ಹಾಜರಾಗಿದ್ದ. ಆದ್ರೆ ಅಸಲಿ ವಿಚಾರ ಇರೋದು ರಿಯಾಜ್ ವಿಚಾರದಲ್ಲಿ. ಆತನಿಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ಆಲ್ರೆಡಿ ಪೊಲೀಸ್ ಆಫೀಸರ್ ಹೇಳಿದಾಗೆ. ಆದ್ರೆ ವಿಚಾರ ಇರ್ತಕ್ಕಂಥದ್ದು ಮತ್ತೊಬ್ಬ ಆಗಂತುಕ ಬಂದಾಗ್ಲೂ ಕೂಡ ಮೆಟಲ್ ಡಿಟೆಕ್ಟರ್ ಸೌಂಡ್ ಮಾಡುತ್ತೆ. ನ್ಯೂಸ್ 18 ತೋರಿಸಿದ ಶಂಕಿತ ವ್ಯಕ್ತಿ ಇನ್ನೂ ಕೂಡ ಪರಾರಿಯಾಗಿದ್ದಾನೆ. ಆತ ಪರಾರಿಯಾಗಿರೋ ವ್ಯಕ್ತಿಗೆ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಆತ ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. 2 ವಿಡಿಯೋಗಳಿದ್ದಾವೆ. ಮತ್ತೊಬ್ಬ ಆಗಂತುಕ ಬಂದಾಗಲೂ ಕೂಡ ಮೆಟಲ್ ಡಿಟೆಕ್ಟರ್ ಬಿಪಿಪ್ ಸೌಂಡ್ ತೋರಿಸುತ್ತೆ. ಅದನ್ನ ನಿಮ್ಮ ನ್ಯೂಸ್ 18 ಕನ್ನಡ ತೋರಿಸ್ತಾ ಇರ್ತಕ್ಕಂಥದ್ದು. ಪರಾರಿಯಾಗಿರೋ ಶಂಕಿತ ವ್ಯಕ್ತಿಗೆ ಈಗ ಪೊಲೀಸರು ಶೋಧ ನಡೆಸಿದ್ದಾರೆ. ರಿಯಾಜ್ ಕೂಡ ಶಂಕಿತ ಅಂತ ಇವತ್ತು ಕೆಲವು ಮಾಧ್ಯಮಗಳು ತೋರಿಸಿದ್ರು. ಆದ್ರೆ ನಿಮ್ಮ ನ್ಯೂಸ್ 18 ಕನ್ನಡ ಅತ್ಯಂತ ನಿಖರ ಮಾಹಿತಿಯನ್ನ ತೋರಿಸ್ತಾ ಇದೆ. ನ್ಯೂಸ್ 18 ಕನ್ನಡ ತೋರಿಸಿರ್ತಕ್ಕಂಥ ಶಂಕಿತ ವ್ಯಕ್ತಿ ಇನ್ನೂ ಕೂಡ ಸಿಕ್ಕಿಲ್ಲ. ಪರಾರಿಯಾಗಿರೋ ಶಂಕಿತ ವ್ಯಕ್ತಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಉಪ್ಪಾರಪೇಟೆ ಪೊಲೀಸರು ಎದುರು ಬಂದು ನಿಂತಹ ರಿಯಾಜ್ಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ನ್ಯೂಸ್ 18 ಕನ್ನಡ ಆ ಶಂಕಿತ ವ್ಯಕ್ತಿಯನ್ನ ತೋರಿಸ್ತಾ ಇದೆ. ಪರಾರಿಯಾಗಿರೋ ಶಂಕಿತ ವ್ಯಕ್ತಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ನಾವು ನಿಮ್ಗೆ ಆ ಇನ್ನೊಬ್ಬ ವ್ಯಕ್ತಿಯ ವಿಡಿಯೋವನ್ನ ತೋರಿಸ್ತಾ ಇದ್ದೀವಿ. ನಾವು ತೋರಿಸ್ತಾ ಇರ್ತಕ್ಕಂಥ ವಿಡಿಯೋ ರಿಯಾಜ್ದಲ್ಲ. ಸೊ ನಾನೀಗಾಗಲೇ ಹೇಳಿದಾಗೆ ವೀಕ್ಷಕರೇ, ನ್ಯೂಸ್ 18 ಕನ್ನಡ ಸೂಪರ್ ಪ್ರೈಮ್ ನ್ಯೂಸ್ ನಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀವಿ. ದೇರ್ ಆರ್ 2 ಡಿಫರೆಂಟ್ ವಿಡಿಯೋಸ್. 2 ವ್ಯಕ್ತಿಗಳಿದ್ದಾರೆ, 2 ಬೇರೆ ಬೇರೆ ವಿಡಿಯೋಗಳಿದ್ದಾವೆ. ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರಿಯಾಜ್ ನ ವಿಡಿಯೋ, ರಿಯಾಜ್ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇನ್ನೊಂದು ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಹೊಡೆದಿರ್ತಕ್ಕಂಥ ಒಂದು ವಿಡಿಯೋ. ಅದರಲ್ಲಿ ಬೇರೆ ವ್ಯಕ್ತಿ. ನೀವು 2 ವಿಡಿಯೋಗಳನ್ನ ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಿ. ಒಂದರಲ್ಲಿ ರಿಯಾಜ್ ಬರ್ತಾ ಇದ್ದಾನೆ. ಆತನಿಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ, ಮೆಟಲ್ ಡಿಟೆಕ್ಟರ್ ಘಟನೆಗೂ. 2ನೇ ವಿಡಿಯೋ ಮತ್ತೊಂದು ವಿಡಿಯೋ ಮತ್ತೊಬ್ಬ ಶಂಕಿತ ವ್ಯಕ್ತಿಯದ್ದು. ಆತ ಬಹಳ ಅನುಮಾನಾಸ್ಪದವಾಗಿ ಓಡಾಡ್ತಾನೆ. ಆತ ತಪ್ಪಿಸಿಕೊಂಡು ಹೋದಂತವನು. ರಿಯಾಜ್ ಒಳಗಡೆ ಬಂದು ಮೆಟ್ರೋ ಅನ್ನ ಹತ್ತುತ್ತಾರೆ. ರಿಯಾಜ್ಗೂ ಈ ಒಂದು ಘಟನೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ಉಪ್ಪಾರಪೇಟೆಯಲ್ಲಿ ವಾಚ್ ರಿಪೇರಿ ಮಾಡುವ ರಿಯಾಜ್ದು ಒಂದು ವಿಡಿಯೋ ಆದ್ರೆ ಮತ್ತೊಂದು ವಿಡಿಯೋ ಇನ್ನೊಬ್ಬ ವ್ಯಕ್ತಿಯದ್ದು. ಹಾಗಾದ್ರೆ ಈ 2ನೇ ವ್ಯಕ್ತಿ ಯಾರು? ಈ 2ನೇ ವ್ಯಕ್ತಿಯನ್ನ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ರವಿ ಡಿ ಚನ್ನಣ್ಣವರು ಹೇಳಿದ ಇನ್ನೊಂದು ವಿಡಿಯೋ ವಿಚಾರ ಇದೇನೆ. ಈ 2ನೇ ವ್ಯಕ್ತಿ ಇದನ್ನ ನ್ಯೂಸ್ 18 ಕನ್ನಡ ನಿನ್ನೆಯಿಂದ ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು. 2 ಡಿಫರೆಂಟ್ ಪೀಪಲ್, 2 ಡಿಫರೆಂಟ್ ವಿಡಿಯೋಸ್. ನೋಡಿ, ಎಂಥ ಸೂಕ್ಷ್ಮವಾದಂತಹ ವಿಚಾರ ಇದು. ಸಮಾಜ ಎಚ್ಚೆತ್ತುಕೊಳ್ಬೇಕಾದಂತ ವಿಚಾರ. ಒಬ್ಬ ವ್ಯಕ್ತಿ ಶಂಕಿತ, ಆತ ಅನುಮಾನಾಸ್ಪದವಾಗಿ ಬಿಹೇವ್ ಮಾಡ್ತಾನೆ. ಮತ್ತೊಬ್ಬ ರಿಯಾಜ್ ನಂತಹ ಪ್ರಾಮಾಣಿಕ, ಗೊತ್ತಿಲ್ಲ ಆತ ಈಗ ಪ್ರಾಮಾಣಿಕ ಅಂತ ಘೋಷಿಸಲ್ಪಟ್ಟಿದ್ದಾನೆ. ಪೊಲೀಸರು ಕೂಡ ಅದನ್ನೇ ಹೇಳಿದ್ದಾರೆ. ಆತನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಪಾಪ ಒಬ್ಬ ಬಹಳ ಸಾಮಾನ್ಯ ವಾಚ್ ರಿಪೇರಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ಇಬ್ಬರು ವ್ಯಕ್ತಿಗಳು ಕೂಡ ಯಾವ ರೀತಿ ವಿಭಿನ್ನವಾಗಿ ನಡ್ಕೊಂಡಿದ್ದಾರೆ. ರಿಯಾಜ್ ತಾನಾಗೆ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ನನಗೆ ಈ ರೀತಿ ಆಯ್ತು, ನನಗೆ ಅವಮಾನ ಆಯ್ತು ಅಂತ ಹೇಳ್ಕೊತಾನೆ. ಆತನಿಗೂ ಈ ಮೆಟಲ್ ಡಿಟೆಕ್ಟರ್ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಮತ್ತೊಬ್ಬ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥ ಕೃತ್ಯ ಅತ್ಯಂತ ಅನುಮಾನಾಸ್ಪದವಾಗಿದೆ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಹಿಂದೆ ಪೊಲೀಸರು ಬಿದ್ದಿದ್ದಾರಾ? ಯಾತಕ್ಕೋಸ್ಕರ ಓಡ್ ಹೋಗ್ತಾ ಇದ್ದ ಆ ವ್ಯಕ್ತಿ? ಭಯೋತ್ಪಾದನಾ ಕೃತ್ಯ ಮಾಡೋದಕ್ಕೆ ಬಂದಿದ್ದಾನ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಹೇಳುತ್ತವೆ. ಇದರ ಜೊತೆಗೆ ಈ ಇಡೀ ಘಟನೆ ಬಗ್ಗೆ ಪಶ್ಚಿಮ ವಲಯ ಡಿಸಿಪಿ ರವಿ ಡಿ ಚನ್ನಣ್ಣ ಅವರು ಮಾತನಾಡಿದ್ರು. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ರಿಯಾಜ್ ಅಹಮದ್ ಎಂತಕ್ಕಂಥ ಗಂಗೋಡ್ನಹಳ್ಳಿ ನಿವಾಸಿ ಖುದ್ದು ಹಾಜರಾಗಿ, ನಾನು ಸುಮಾರು 30 ವರ್ಷದಿಂದ ಸಬ್ವೇ ನಮ್ಮ ಮೆಜೆಸ್ಟಿಕ್ ನಲ್ಲಿ ವಾಚ್ ರಿಪೇರಿ ತಳ್ಳೋ ಗಾಡಿಯಲ್ಲಿ ನಾನು ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇಂದು ಬೆಳಿಗ್ಗೆ ನಾನು ಕೆಲ ಮಾಧ್ಯಮಗಳಲ್ಲಿ ನೋಡಬೇಕಾದ್ರೆ ನನ್ನ ಶಂಕಿತ ಉಗ್ರ ಅಂತ ಹೇಳಿ ಮಾನಸಿಕವಾಗಿ ನೊಂದಿದ್ದೇನೆ. ನನಗೆ 7 ಜನ ಮಕ್ಕಳಿದ್ದಾರೆ. ನಾನು ಇಲ್ಲೇ ನಿತ್ಯ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಹಾಗೇನೆ ಈ ಕುರಿತಂತೆ ಇನ್ನೊಬ್ಬ ವ್ಯಕ್ತಿಯು ಕೂಡ ಆ ಪೂರ್ವದಲ್ಲಿ ಅಲ್ಲಿ ಬಂದ ಬಗ್ಗೆನೂ ಕೂಡ ಇನ್ನೊಂದು CCTV ಫುಟೇಜ್ ಇದೆ. ಆ ವ್ಯಕ್ತಿಯನ್ನು ಕೂಡ ಯಾರು, ಹೇಗೆ, ಎತ್ತ ಎನ್ನುವುದನ್ನ ತಮ್ಮೆಲ್ಲರಿಗೂ
ಪೊಲೀಸರು ಹೇಳ್ತಾ ಇರ್ತಕ್ಕಂಥ ನಿರಪರಾಧಿ ವ್ಯಕ್ತಿ ರಿಯಾಜ್ ಮಾಧ್ಯಮಗಳಿಗೆ ಮಾತನಾಡಿದ್ರು. ಏನ್ ಹೇಳಿದ್ರು ರಿಯಾಜ್? ಬಹಳ ನೊಂದ್ಕೊಂಡು ಮಾತನಾಡಿದ್ರು. ಆದ್ರೆ ಮತ್ತೊಬ್ಬ ವ್ಯಕ್ತಿಯ ವಿಚಾರ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಭಯೋತ್ಪಾದನಾ ಚಟುವಟಿಕೆಯ ವಿಚಾರದಲ್ಲಿ. ಏನ್ ಹೇಳಿದ್ರು ರಿಯಾಜ್ ನೋಡೋಣ. 2 ದಿನಗಳ ಹಿಂದೆ ಬೆಂಗಳೂರಿಗೆ ಶಂಕಿತ ವ್ಯಕ್ತಿ ಬಂದಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತು. ಈಗ ನಮ್ಮ ಜೊತೆ ಆ ವ್ಯಕ್ತಿ ಕೂಡ ಇದ್ದಾರೆ. ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಅವರೇ ಸ್ವತಃ ಹೇಳ್ತಾರೆ. ಸರ್, ನಿಮ್ಮನ್ನ ಶಂಕಿತ ಅನ್ನುವಂತ ಮಾತನ್ನ ಹೇಳ್ತಿದ್ರು. ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ ಮತ್ತೆ ಅವತ್ತು ಮೆಟ್ರೋ ಸ್ಟೇಷನ್ ಏನಕ್ಕೆ ಹೋಗಿದ್ರಿ? ನಿನ್ನೆ ಸಂಜೆ ಹೋಗಿದ್ದು 5:30 ಮನೆಗೆ ಹೋಗ್ತಾ ಇರೋದು. ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋದು ನಾವು ಅಷ್ಟೇ. ವ್ಯಾಪಾರ ಮಾಡ್ಕೊಂಡು ಸೀದಾ ಮೆಟ್ರೋ ಅಲ್ಲಿ ಹೋದ ಅಲ್ಲಿ ಚೆಕ್ ಮಾಡಿದೆ ನೋಡಿ, ಇದು ಅಡ್ರೆಸ್ ಇದೆ ಗಂಗೊಂಡಳ್ಳಿ ಪಳ್ಳ ನಾವು ಇರ್ತೀನಿ, ಅಲ್ಲೇ ಬಂದ್ಬಿಡಿ. ಸರ್, ನೀವು ಮೆಟ್ರೋ ಸ್ಟೇಷನ್ಗೆ ಎಷ್ಟೊತ್ತಿಗೆ ಹೋದ್ರಿ ಮತ್ತೆ ಅಲ್ಲಿನ ಸಿಬ್ಬಂದಿಯವ್ರು ನಿಮ್ಮನ್ನ ಏನೆಲ್ಲ ಚೆಕ್ ಮಾಡಿದ್ರು? ಅವರು ಮಾಮೂಲಿ ಮತ್ತೆ ಚೆಕ್ ಮಾಡೋರು ಎಲ್ಲ ಏನೇನು ತೆಗಿಯಪ್ಪ ಅಂದ್ರೆ ಇದೆಲ್ಲ ಖರ್ಚು ಬೆಲ್ಲ ತಲೆಗೆ ತೋರಿಸಿದೆ. ಇದೆಲ್ಲ ನೋಡಿದೆ, ಇದೆಲ್ಲ ಎಲ್ಲಿ ಸಂಬಂಧಿದೆಯಲ್ಲಪ್ಪ ತೋರಿಸಿದೆ. ನಾನು ಸೀದಾ ಹೋದೆ, ಮುಂದೆ ಹೋದೆ, ಪಾಸ್ ಆಯಿತು. ಪಾಸಿಗೆ ಬಂದು ತಿರುಗಿ ನೋಡಿದೆ, ಯಾಕೆ ನಂಗೆ ಚೆಕ್ ಮಾಡ್ತಾ ಇರೋದು ಅಂತ ಅಷ್ಟೇ ನೋಡಿದ್ದು. ಏನು ನೋಡಿದೆ ಅಷ್ಟೇ ಆಗಿತ್ತು. ನೈಟ್ನಲ್ಲಿ ಅದು ಬಾಸ್ಪೇಟ್ನಲ್ಲಿ ಬಂದಿದೆ ಅಂತ ಇವರು ಮನೆಗೆ ಬಂದಿದ್ದು ಕಟ್ಕೊಂಡು ಬಂದಿದ್ದು. ಸರ್, ಸುಮಾರು ಎಷ್ಟು ವರ್ಷಗಳಿಂದ ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರೆ ಮತ್ತೆ ಏನು ಕೆಲಸ ಮಾಡ್ತಿದ್ರಿ? ಇದೇ ವ್ಯಾಪಾರ, ಬೀದಿಯಲ್ಲಿ ವ್ಯಾಪಾರ ಮಾಡಿ ನಾವು. ಮತ್ತೆ ನಿಮ್ಗೆ ಈ ಒಂದು ಸುದ್ದಿ ಟಿವಿಯಲ್ಲಿ ಬಂದಿದ ತಕ್ಷಣ ನೀವು ಈಗಾಗಲೇ DCP ಅವ್ರನ್ನು ಕೂಡ ಭೇಟಿ ಮಾಡಿದ್ರಿ. DCP ಅವ್ರು ಏನು ಹೇಳಿದ್ರು? ನಮ್ಮ ಮನೆಗೆ ಜೊತೆ ಬತ್ತೆ ಅಂತ ನೈಟು ನಮ್ಮ ಬಂದಿದ್ದಪ್ಪ ಬಾಪ ಈಗ ಹೋಗೋಣ ಸ್ಟೇಷನ್ಗೆ ಅಂತ ಕರ್ಕೊಂಡು ಬಂದಿದ್ದಾವೆ. DCP ಅವ್ರು ಏನಂದ್ರು ಸರ್? ನೀವು ಮಾತಾಡಿದಿರಾ? DCP ಕ್ಯಾಬಲ್ಲಿ ಊರು ಕರ್ಕೊಂಡ್ಬನ್ನಿ, ಯಾಕಪ್ಪ ನೀನು ಇಲ್ಲಿ ವ್ಯಾಪಾರ ಎಲ್ಲ ಫೋಟೋಗೆ ತೆಗೆದ್ರು, ಎಲ್ಲ ಮಾತಾಡಿದ್ರು, ಇಚ್ಛಾಸನು ಹೆಸರು ಎಲ್ಲ ತೊಗೊಂಡ್ರು, ಫ್ಯಾಮಿಲಿ ಇದೆಯಲ್ಲಪ್ಪ ನಮ್ಮ ಸ್ವಂತ ಊರು ಮೈಸೂರು ಎಲ್ಲ ತೋರಿಸ್ತೇನೆ ನಾನು, ಎಲ್ಲ ಮಾತಾಡೋದು. ಅಂದ್ರೆ ನಾನು ಬೆಂಗಳೂರಿನಲ್ಲಿ ಸುಮಾರು 30 ವರ್ಷಗಳಿಂದಲೂ ಕೂಡ ಅಷ್ಟೇ ಗಡಿಯಾರ ರಿಪೇರಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಂತ ಭಯೋತ್ಪಾದಕ ಅಲ್ಲ. ಅವತ್ತು ನಾನು ಮೆಟ್ರೋ ಸ್ಟೇಷನ್ಗೆ ಹೋದಂತ ಸಂದರ್ಭದಲ್ಲಿ ನನ್ನ ಅನುಮಾನಾಸ್ಪದವಾಗಿ ಚೆಕ್ ಮಾಡಿದ್ರು, ಆದ್ರೆ ನಾನು ಅಲ್ಲಿಂದ ಹೊರಬಂದಿದ್ದ ಹೊರತು ನಾನು ಯಾವುದೇ ರೀತಿಯ ಭಯೋತ್ಪಾದಕ ಅಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂದೀಪ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡಿ, ಕನ್ಫ್ಯೂಸ್ ಆಗೋದು ಬೇಡ. 2 ಘಟನೆಗಳ ಬಗ್ಗೆ ನಾವು ನಿಮ್ಗೆ ತೋರಿಸಿದ್ವಿ. ಆದ್ರೆ ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತ, ಅತ್ಯಂತ ಕೇರ್ಫುಲ್ ಆಗಿರ್ಬೇಕಾದಂತ ಇನ್ನೊಂದು ಘಟನೆ ಇದೆ. ಯಾಕೆ ಈ 2 ಘಟನೆಗಳು ಮುಖ್ಯ ಆಗುತ್ತೆ? ನಾವ್ ಯಾಕೆ ಎಚ್ಚರಿಕೆಯಿಂದ ಇರಬೇಕು? ಯಾತಕ್ಕೋಸ್ಕರ ಬೆಂಗಳೂರು ಅಂತ ಇಷ್ಟೆಲ್ಲ ಬಡ್ಕೋತೀವಿ ನಾವು ಭಯೋತ್ಪಾದನಾ ವಿಚಾರದಲ್ಲಿ? ಆಯ್ತು, ಇವತ್ತಾಗಿರ್ತಕ್ಕಂಥ ಘಟನೆ ಅಫ್ಕೋರ್ಸ್ ಹಬ್ಬ ಸದ್ಯ ಏನು ಇಲ್ಲ ಅಂತ ನಿಟ್ಟುಸಿರು ಬಿಡಬಹುದು. ಆದ್ರೆ ಬೆಂಗಳೂರಿನ ಮಂದಿ ಬೆಚ್ಚಿ ಬೀಳುವಂತ ಇನ್ನೊಂದು ಸುದ್ದಿ ಇದೆ. ಅಂದಹಾಗೆ ಶ್ರೀಲಂಕಾದಲ್ಲಿ ನಡೆದಿರ್ತಕ್ಕಂಥ ಸ್ಫೋಟಕ್ಕೂ ಬೆಂಗಳೂರಿಗೂ ಲಿಂಕ್ ಇರ್ತಕ್ಕಂಥ ಸುದ್ದಿ ಇದು. ಲಂಕಾ ಸ್ಫೋಟಕ್ಕೂ ಬೆಂಗಳೂರಿಗೂ ಏನ್ ನಂಟು? ಲಂಕಾ ಸೇನಾ ಮುಖ್ಯಸ್ಥರೇನೆ ಅವರು ತಮ್ಮ ಮಾತಿನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವ ರೀತಿನಲ್ಲಿ ಬೆಂಗಳೂರಿಗೆ ಬಂದಿದ್ದ ಆ ವ್ಯಕ್ತಿ ಈ ಲಂಕಾ ಸ್ಫೋಟದಲ್ಲಿ ಹೆಸರು ಕೇಳಿ ಬಂದಂತ ವ್ಯಕ್ತಿ ಅನ್ನೋದನ್ನ ಹೇಳಿದ್ರು. ಇನ್ನು ಬೆಂಗಳೂರಿನಲ್ಲಿ ಉಗ್ರರ ಸ್ಲೀಪರ್ ಸೆಲ್ಸ್ ಇದಾವ? ರಾಜ್ಯ ಗುಪ್ತಚರ ಇಲಾಖೆಗೂ ಕೂಡ ಈ ಅನುಮಾನ ಹಲವು ಬಾರಿ ಬಂದಿದೆ. ಹಲವು ಬಾರಿ ಇದು ಪ್ರೂವ್ ಆಗಿದೆ. ಏನು NIA ಹಿಂದೆ ಮೈಸೂರಿನಿಂದ ಅಲ್-ಖೈದಾ ಉಗ್ರನೊಬ್ಬನನ್ನ ಹಿಡಿದು ಕರ್ಕೊಂಡು ಹೋಗಿತ್ತು. ಇದೇನು ಹೊಸತಲ್ಲ ಬೆಂಗಳೂರಿಗೆ. ಹಾಗಾಗಿ ಅನುಮಾನಗಳನ್ನ ಎತ್ತಲೇಬೇಕಾಗತ್ತೆ. ಉಗ್ರರಿಗೂ ಕೂಡ ಬೆಂಗಳೂರಿಗೂ ಇರೋ ನಂಟು ಏನು? ಕರ್ನಾಟಕದ ಪೊಲೀಸರಿಗೆ ಸೈನ್ಯ ಒಂದು ಪತ್ರವನ್ನ ಬರೆಯುತ್ತೆ. ಮದರಸಾಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ತಾಕೀತು ಮಾಡುತ್ತೆ. ಗೃಹ ಇಲಾಖೆ ಉಪ ಕಾರ್ಯದರ್ಶಿಗೆ ಸೈನ್ಯ ಬರೆದಿರ್ತಕ್ಕಂಥ ಪತ್ರ ಇದು. ಸೊ ಸೇನೆ ಸುಮ್ನೆ ಯಾವ ವಿಚಾರದಲ್ಲೂ ಎಂಟ್ರಿ ಆಗಲ್ಲ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಆದಂತಹ ಸಂದರ್ಭದಲ್ಲಿ, ರಾಷ್ಟ್ರೀಯ ಭದ್ರತೆಯ ವಿಚಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಸೇನೆ ಎಂಟ್ರಿ ಕೊಡುತ್ತೆ. ಸೊ ಸೇನೆ ಪೊಲೀಸರಿಗೆ ಪತ್ರ ಬರೆಯುತ್ತೆ. ಬೆಂಗಳೂರು ಪೊಲೀಸರಿಗೆ ಏನಂತ ಬರೀತಾರೆ? 2017 ಫೆಬ್ರವರಿ 4ನೇ ತಾರೀಕು ಬರೆದಿರ್ತಕ್ಕಂಥ ಪತ್ರ. ನಿಮ್ಮಲ್ಲಿರ್ತಕ್ಕಂಥ ಮದರಸಾಗಳ ಬಗ್ಗೆ ಮಾಹಿತಿ ಕೊಡಿ. ಯಾರ್ಯಾರು ಅದರ ಮಾಲೀಕರು, ಯಾರ್ಯಾರು ಅದರ ಪ್ರಮುಖರಿದ್ದಾರೆ, ಅವ್ರು ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ, ಅವ್ರು ಏನನ್ನ ಬೋಧಿಸ್ತಾರೆ, ಏನು ನಡೆಯುತ್ತೆ ಮದರಸಾಗಳ ಒಳಗೆ, ಇದರ ನಿಖರ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಸೇನೆ ಕೇಳುತ್ತೆ ಬೆಂಗಳೂರಿನ ಪೊಲೀಸರನ್ನ. ಅಂದ್ರೆ ಸಾಕಷ್ಟು ದೊಡ್ಡ ಮಟ್ಟದ ಸುಳಿವಿತ್ತು ಬೆಂಗಳೂರು ವಿಚಾರದಲ್ಲಿ ಅನ್ನುವಂಥದ್ದು ಇಲ್ಲಿ ಪ್ರೂವ್ ಆಗಿದೆ. ಜೊತೆಗೆ ಉಗ್ರರಿಗೂ ಬೆಂಗಳೂರಿಗೂ ಬಹಳ ಪ್ರಬಲವಾದ ನಂಟು. ಉಗ್ರರ ಜಾಲಕ್ಕೆ ಬೆಂಗಳೂರಿನಿಂದ ಸಪೋರ್ಟ್ ಸಿಗ್ತಾ ಇದೆಯಾ ಅನ್ನುವಂತ ಅಂಶ ಇದರಿಂದ ಬಯಲಾಗುತ್ತೆ. ಸೊ ನಾವು ಬಹಳ ಕೇರ್ಫುಲ್ ಆಗಿ ಗಮನಿಸಬೇಕಾದಂತದ್ದು, ಶ್ರೀಲಂಕಾದಲ್ಲಿ ಬ್ಲಾಸ್ಟ್ ಆಗುವ ಮುಂಚೆ ಬೆಂಗಳೂರಿನಲ್ಲಿ ಪ್ಲಾನ್ ಆಗಿತ್ತಾ? ಬೆಂಗಳೂರಿನಲ್ಲಿ ಈ ಎಲ್ಲ ವಿಚಾರಗಳಿಗೆ ಸಪೋರ್ಟ್ ಸಿಗ್ತಾ ಇತ್ತಾ? ಯಾಕೆ ಸೇನೆ ಈ ಒಂದು ಪ್ರಶ್ನೆಯನ್ನ ಕೇಳಿತ್ತು? ಈ ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಸೊ ಇದೆಲ್ಲವನ್ನು ಕೂಡ ನಾವು ಇಂಟೆಲಿಜೆನ್ಸ್ಗೆ ಮತ್ತು ಗೃಹ ಇಲಾಖೆಗೆ ತನಿಖೆ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ಬೆಂಗಳೂರಿನ ಭದ್ರತೆ ಬಹಳ ಮುಖ್ಯ ಆಗುತ್ತೆ. ಈ ತರದ ಅಲರ್ಟ್ ಬಹಳ ಮುಖ್ಯ ಆಗುತ್ತೆ. ಮುಂದಿನ ಸುದ್ದಿನ ನೋಡೋಣ. ಮತ್ತೊಮ್ಮೆ ರಾಜ್ಯ ರಾಜಕೀಯಕ್ಕೆ ಬರೋದಾದ್ರೆ
ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಕೂಗು ಹೆಚ್ಚಾಗಿದೆ. ದಿನೇ ದಿನೇ ಆ ಕೂಗು ಪ್ರತಿದಿನ ಒಬ್ಬೊಬ್ಬರಂಗೆ ಅವರು ಏನೋ ಟರ್ನ್ ಮೇಲೆ ಬಾರಿ ಮೇಲೆ ಮಾತನಾಡ್ತಾರೆ ಸಿದ್ದರಾಮಯ್ಯನವರು ಸಿಎಂ ಆಗಬೇಕು ಅಂತ. ಸೊ ಲಾಸ್ಟ್ 3 days ಇಂದ ನಾವು ನೋಡ್ತಾ ಇದೀವಿ, 3 ದಿನಗಳಿಂದ ಕೈ ನಾಯಕರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆದ್ರೂ ಒಳ್ಳೇದು ಅಂತ ಒಬ್ರು ಹೇಳ್ತಾರೆ, ಮುಂದಿನ ಸಾರಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಅಂತ ಒಬ್ರು ಹೇಳ್ತಾರೆ, ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ಅಂತ ಒಬ್ರು ಹೇಳ್ತಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಈ ತರ ಮಾತಾಡ್ತಾರೆ. ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗಬೇಕು ಅಂತ ಮೊನ್ನೆ ಶಾಸಕ ಸುಧಾಕರ್ ಹೇಳಿದ್ರು, ನಿನ್ನೆ ಸಚಿವ MB ಪಾಟೀಲ್ ಹೇಳಿದ್ರು, ಇವತ್ತು ಸಚಿವ ಪರಮೇಶ್ವರ್ ನಾಯಕರು ಹೇಳಿದ್ರು. ಹೇಗೆ ಯಾವ ರೀತಿನಲ್ಲಿ ಎಲ್ಲ ಕಡೆಯಿಂದ ಬೆಂಬಲ ಕ್ರೋಢೀಕರಣ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೊ ಮತ್ತೆ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅನ್ನೋ ಕೂಗು ಎದ್ದಿದೆ. 3 ದಿನ 3 ಕೈ ನಾಯಕರ ಬೆಂಬಲ ಸಿದ್ದರಾಮಯ್ಯಗೆ ಸಿಕ್ಕಿದೆ. ಆ 3 ನಾಯಕರು ಏನೇನ್ ಹೇಳಿದ್ದಾರೆ ಕ್ವಿಕ್ ಆಗಿ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಮಾನ್ಯ ಸಿದ್ದರಾಮಣ್ಣವರು ನಮ್ಮ ಪಾಲಿಗೆ ಮಾಜಿ ಆಗಿಲ್ಲ, ಇವತ್ತು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವುದು ತಪ್ಪೇನಿಲ್ಲ. ನಮಗೆ ಆಶೆ ಇದೆ, ಅವರಿಗೆ ಇನ್ನೂ ಒಂದು ಅವಧಿಗೆ ಅವರ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ನಾವು ಕಾಯಲಿಕ್ಕೆ ತಯಾರಿದ್ದೀವಿ. ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಆಡಳಿತ, ಅವರ ಸ್ವಚ್ಛ ದಕ್ಷ ಹಗರಣರಹಿತ ಆಡಳಿತ ಪಟ್ಟಂತ ಕೀರ್ತಿ ನಮ್ಮನ್ನ ಸಿದ್ದರಾಮಯ್ಯ ಸಲ್ಲತಕ್ಕಂಥ ಮಾತನ್ನ ಏನನ್ನ ಸೂಚಿಸುತ್ತೆ ಇದು? ನಾಯಕತ್ವದ ಬಗ್ಗೆ, ಸರ್ಕಾರದ ಬಗ್ಗೆ ಏನನ್ನು ಸೂಚಿಸುತ್ತೆ? ನಾವು ಬಹಳ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಬಹಳ ಮುತ್ಸದ್ದಿ ನಾಯಕ. ಸುಮ್ನೆ ಅವರು ಯಾವ ವಿಚಾರನು ಸಹಿಸಿಕೊಳ್ಳೋರು ಅಲ್ಲ, ಅವ್ರ ಬಗ್ಗೆ ಸುಮ್ನೆ ಯಾರು ಯಾವ ಮಾತನ್ನು ಹರಿಬಿಡೋದು ಇಲ್ಲ. ಅವರು ಒಂದು ಬಹಳ ವ್ಯವಸ್ಥಿತವಾದಂತಹ ಪಾಳೆಯ ಕಟ್ಕೊಂಡಿದ್ದಾರೆ. ಸೊ ಯಾತಕ್ಕೋಸ್ಕರ ಈ ಕೂಗು ಮತ್ತೆ ಏಳ್ತಾ ಇದೆ? ದೋಸ್ತಿಯಲ್ಲಿ ಏನ್ ನಡೀತಾ ಇದೆ? ದೋಸ್ತಿ ಕೆಮಿಸ್ಟ್ರಿನಲ್ಲಿ ಏನ್ ನಡೀತಾ ಇದೆ? ಸರ್ಕಾರದ ಪರಿಸ್ಥಿತಿ ಏನಾಗಿದೆ? ಸಿದ್ದರಾಮಯ್ಯ ಹೆಸರು ಮುನ್ನೆಲೆಗೆ ಬರುತ್ತೆ ಅಂದ್ರೆ ಅದ್ರ ಹಿಂದೆ ಬಹಳ ದೊಡ್ಡದೊಂದು ಸ್ಟ್ರಾಟಜಿ ಇರುತ್ತೆ. ಏನದು? ಈ ರಿಪೋರ್ಟ್ ನೋಡಿ. ಸಮ್ಮಿಶ್ರ ಸರ್ಕಾರ ರಚನೆಗೊಂಡು ಮೊದಲ ಬಜೆಟ್ ಮಂಡಿಸೋಕ್ಕೂ ಮೊದಲೇ ಧರ್ಮಸ್ಥಳ ಸೇರಿದ್ದ ಸಿದ್ದರಾಮಯ್ಯ ಮೊದಲ ದಾಳ ಉರುಳಿಸಿದ್ರು. ಅವತ್ತಿಗೆ ಮೊದಲ ಸಲ ಶೇಕ್ ಆಗಿದ್ದ ದೋಸ್ತಿ ಸರ್ಕಾರವನ್ನ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಆಗಾಗ ಕಾಡ್ತಾನೆ ಬಂದಿದ್ದಾರೆ. ಅಷ್ಟಕ್ಕೂ ಸರ್ಕಾರದ ಮೇಲೆ ಕಾಂಗ್ರೆಸ್ ಶಾಸಕರಿಗೆ ಇರೋ ಕೋಪ ಏನಂದ್ರೆ, ಮೂವತ್ತೇಳು ಶಾಸಕರಿರೋ ಪಕ್ಷಕ್ಕೆ ಸಿಎಂ ಸ್ಥಾನ, ಸರ್ಕಾರದಲ್ಲಿ ಜೆಡಿಎಸ್ ಹೆಚ್ಚು ಪ್ರಾಬಲ್ಯ, ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಕಡೆಗಣನೆ, ನಿಗಮ ಮಂಡಳಿ ನೇಮಕದಲ್ಲಿ ಅನ್ಯಾಯ, ಸರ್ಕಾರದಲ್ಲಿ ಸಚಿವ ರೇವಣ್ಣ ಹಸ್ತಕ್ಷೇಪ, ಕಾಟಾಚಾರಕ್ಕೆ ನಡೆದ ಲೋಕಸಭಾ ಮೈತ್ರಿ, ಮೈಸೂರಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕೆಲಸ, ಸಚಿವ ಜಿಟಿ ದೇವೇಗೌಡರ ಹೇಳಿಕೆ ವಿವಾದ, ದೋಸ್ತಿಯಿಂದ ಕಾಂಗ್ರೆಸ್ಗೆ ನಷ್ಟ ಎಂಬ ಲೆಕ್ಕಾಚಾರ. ಈ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ದೋಸ್ತಿಯಲ್ಲಿ ಹೆಚ್ಚು ಬಿರುಕು ಮೂಡಿದೆ. ಈ ಹಿಂದೆ ಸರ್ಕಾರದಲ್ಲಿ ಭಿನ್ನಮತ ಎದ್ದಾಗ ಟ್ರಬಲ್ ಶೂಟರ್ ಸಿದ್ದರಾಮಯ್ಯ ಟ್ರಬಲ್ ಶೂಟರ್ ಆಗಿ ಬಂದು ಬೆಂಬಲಿಗರನ್ನ ಸೈಲೆಂಟ್ ಮಾಡ್ತಿದ್ರು. ಆದರೆ ಮೈಸೂರಿನ ವಿಚಾರವಾಗಿ ಜಿಟಿಡಿ ನೀಡಿರೋ ಹೇಳಿಕೆಯ ನಂತರ ಸಿದ್ದರಾಮಯ್ಯ ಕೂಡ ಬೆಂಬಲಿಗರನ್ನ ಸೈಲೆಂಟ್ ಮಾಡೋಕೆ ಮುಂದಾಗ್ತಿಲ್ಲ. ಅಲ್ಲದೆ ಈ ಸರ್ಕಾರ ಇನ್ನಷ್ಟು ಕಾಲ ಇರೋದು ಸಿದ್ದರಾಮಯ್ಯ ಸೇನೆಗೂ ಇಷ್ಟ ಇದ್ದಂತಿಲ್ಲ. ಹೀಗಾಗಿ ದಿನಕ್ಕೊಬ್ರು ನಾಯಕರು ಸಿದ್ದರಾಮಯ್ಯ ಸಿಎಂ ಆಗಬೇಕೆಂಬ ಕೂಗು ಹಾಕ್ತಿದ್ದಾರೆ. ಸಿದ್ದು ಮತ್ತೆ ಸಿಎಂ ಅನ್ನೋ ಕೂಗಿಗೆ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಕೂಡ ಧ್ವನಿಗೂಡಿಸಿದ್ದಾರೆ. ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಕೊಡುವಂಥ ಒಬ್ಬ ಧೀಮಂತ ನಾಯಕ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾನಂತಂದ್ರೆ ಅದಕ್ಕಿಂತ ಸಂತೋಷದ ಸುದ್ದಿ ಬೇರೆ ಯಾವುದೂ ಇಲ್ಲ ಅಂತಂದ್ರೆ ಆಶೀರ್ವಾದ ಯಾವತ್ತೂ ಅವ್ರ ಜೊತೆಗೆ ಇರ್ತದೆ. ಈ ಮಧ್ಯೆ ಇದೆಲ್ಲದಕ್ಕೂ ಆಗಾಗ ಸಮಯೋಚಿತವಾಗಿ ಉತ್ತರ ಕೊಡೋ ಸಿದ್ದರಾಮಯ್ಯ ಈಗ ಹೇಳಿದ್ದು ಈ ರೀತಿ. ನಾನು ಮುಖ್ಯಮಂತ್ರಿ ಆಗಲ್ಲ, ಆಗೋಯ್ತಲ್ಲಪ್ಪ, ಇನ್ನೇನು ಮುಖ್ಯಮಂತ್ರಿ ನೋಡ, ಮುಂದೆ ಜನ ಆಶೀರ್ವಾದ ಮಾಡಬೇಕು. ಯಾರಿಗೆ ಜನರ ಆಶೀರ್ವಾದ ಇದೆ ಅವ್ರು ಮಾತ್ರ ಸರ್ಕಾರದಲ್ಲಿ ಕುಳ್ಳಿಸೋರು ಜನನೇ, ಸರ್ಕಾರದಿಂದ ಕೆಳಗಿಳಿಸೋರು. ಹೀಗೂ ಅಂತಾರೆ. ಸಿಎಂ ಜಾಗ ಖಾಲಿ ಇಲ್ಲ ಅಂತಾನು ಅಂತಾರೆ ಸಿದ್ದರಾಮಯ್ಯ. ಊರ ಅಭಿಪ್ರಾಯಗಳು ಹೇಳ್ತಾರ್ರಿ, ಹಂಗಾಗಕ್ಕೆ ಸಾಧ್ಯನಾ? ಈಗ ಕುರ್ಚಿ ಖಾಲಿ ಇಲ್ವಲ್ಲಪ್ಪ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾರಲ್ಲ, ಎಲ್ಲರೂ ಮುಖ್ಯಮಂತ್ರಿ ಆಗಲ್ಲ.
ಜೈಲಿನಲ್ಲಿ. ಸಿದ್ದರಾಮಯ್ಯ ಅಂಡ್ ಟೀಮ್ ಲೆಕ್ಕಾಚಾರಗಳಿಗೆ ಎಚ್ಡಿಕೆ ಅಂಡ್ ಟೀಮ್ ಪ್ರತಿ ಲೆಕ್ಕಾಚಾರಗಳನ್ನ ಮಾಡ್ತಿರೋದಂತೂ ಹೌದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದ್ ಕಡೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೆ ಹಾಗಾದ್ರೆ ಜೆಡಿಎಸ್ ಸುಮ್ಮನೆ ಇದ್ದು ಬಿಡತ್ತಾ? ಏನ್ ಮಾಡುತ್ತೆ ಜೆಡಿಎಸ್ ಪಾಳ್ಯದಲ್ಲಿ? ಏನ್ ನಡೀತಾ ಇದೆ? ಈಗ ಎಚ್ ವಿಶ್ವನಾಥ್ ಅವರು ಜೆಡಿಎಸ್ ಅಧ್ಯಕ್ಷರು. ಎಚ್ ವಿಶ್ವನಾಥ್ ಅವ್ರಿಗೂ ಸಿದ್ದರಾಮಯ್ಯವ್ರಿಗೂ ಇರ್ತಕ್ಕಂತ ಒಂದು ಬಾಂಧವ್ಯ ಎಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಎಷ್ಟರ ಮಟ್ಟಿಗೆ ಅದು ಎಣ್ಣೆ ಸಿಗೆಕಾಯಿ ಆಗ್ಬಿಟ್ಟಿದೆ ಅಂತ. ಇಷ್ಟು ದಿನ ದೋಸ್ತಿ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂಡಾಯ ಎದ್ದಾಗ್ಲೆಲ್ಲ ಜೆಡಿಎಸ್ ನಾಯಕರು ಸೈಲೆಂಟ್ ಆಗಿರ್ತಾ ಇದ್ರು, ತಮಗೆ ಸಂಬಂಧ ಇಲ್ಲ ಅನ್ನೋಗೆ. ಆದ್ರೆ ಫಸ್ಟ್ ಟೈಮ್ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕಡೆಯಿಂದ ಒಂದು ವಾಯ್ಸ್ ರೈಸ್ ಆಗಿದೆ. ಸಿಡಿದೆದ್ದ ಆ ದಳಪತಿ ಯಾರು? ನನ್ ಅದರ್ ದೆನ್ ಎಚ್ ವಿಶ್ವನಾಥ್. ಈಗಾಗಲೇ ಸರ್ಕಾರ ಇದೆ, ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಇದ್ದಾರೆ. ಸಿದ್ದರಾಮಯ್ಯ ಒಂದು ವೇಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ರೆ ಮಾರ್ಗಗಳು ಬೇರೆ ತರ ಇದ್ದಾವೆ. ಪ್ರಸ್ತುತದಲ್ಲಿ ಯಾವ ಮಾರ್ಗವೂ ಇಲ್ಲ. ಎಲ್ಲಾ ಸಮಾನ ಮನಸ್ಕ ಕಾಂಗ್ರೆಸ್ಸಿಗರು ಒಟ್ಟಾಗಿ ಸೇರಿದ್ರೂ ಕೂಡ 79 ತಾನೇ, ಅದೇ 115 ಆಗಲ್ವಲ್ಲ. ಈ ರೀತಿಯ ಹೇಳಿಕೆ ಕೊಡುವಂಥದ್ದು ಕೂಡ ಸಮಂಜಸ ಅಲ್ಲ. ಈಗಾಗಲೇ ಸರ್ಕಾರ ಇದೆ. ಬಗ್ಗೆ ಮಾತನಾಡ್ತಾ ಇದ್ವಿ. ಸಿದ್ದರಾಮಯ್ಯನವರ ವಿರುದ್ಧ ಅವರು ಮಾತನಾಡಿರ್ತಕ್ಕಂಥದ್ದು ಸಿಎಂ ಆಗಕ್ಕೆ ಹೇಗಾಗತ್ರಿ, ಆಗಲ್ಲ ಅಂತ. ಸೊ ಅದೇ ಲೈನ್ ಅಲ್ಲಿ ಇನ್ನೊಬ್ಬ ಬಿಜೆಪಿ ದಳಪತಿ ನನ್ ಅದರ್ ದೆನ್ ಶ್ರೀನಿವಾಸ್ ಪ್ರಸಾದ್ ಅವರು ಎಚ್ ವಿಶ್ವನಾಥ್ ಅವ್ರನ್ನ ತಮ್ಮ ಮೈಸೂರಿನ ಗೃಹದಲ್ಲಿ ಭೇಟಿಯಾಗಿದ್ದಾರೆ. ಇದು ನಮಗೆ ಚಾಮುಂಡೇಶ್ವರಿ ಎಲೆಕ್ಷನ್ ನೆನಪು ಮಾಡುತ್ತೆ. ಚಾಮುಂಡೇಶ್ವರಿ ಎಲೆಕ್ಷನ್ ಟೈಮಲ್ಲಿ ಇದೇ ಎಚ್ ವಿಶ್ವನಾಥ್, ಇದೇ ಶ್ರೀನಿವಾಸ್ ಪ್ರಸಾದ್ ಅಂಡ್ ಇದೇ GT ದೇವೇಗೌಡ, ಇದೇ 3 ಜನ ಒಟ್ಟಾಗಿದ್ರು. ಎಲ್ಲ ಒಂದ್ ಕಡೆ ಅದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಹೊಡೆತ ಕೊಡ್ತು. ಸೊ ಈಗ ಒನ್ಸ್ ಅಗೇನ್ ಅದೇ ಒಂದು ಸೆಗ್ರಿಗೇಷನ್ ನ ಕಾಣಬಹುದು. ಏನ್ ಟ್ವಿಸ್ಟ್ ಅಂಡ್ ಟರ್ನ್ ಆಗುತ್ತೆ ಕಾದ್ ನೋಡೋಣ. ರೈಟ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ಸಿಕ್ಕಾಪಟ್ಟೆ ಅಪರಾಧ, ತಮ್ಗೆಲ್ರಿಗೂ ಗೊತ್ತಾ ಇದೆ. ಅಂಥದ್ರಲ್ಲಿ ಕುಡಿದು ವಾಹನ ಚಲಾಯಿಸಿ ಪೊಲೀಸರಿಗೆ ಆವಾಜ್ ಹಾಕ್ತಾರೆ ಅಂತಂದ್ರೆ ಅವ್ರಿನ್ ಎಂಥ ಕಿರಾತಕರು ಇರ್ಬೋದು. ಬರೀ ಆವಾಜ್ ಹಾಕಿದಷ್ಟೇ ಅಲ್ಲ, ಪೊಲೀಸ್ ಅಪ್ಪನ್ನ ಹೊಡೆಯೋದಕ್ಕೆ ಕೂಡ ಹೋಗಿದ್ದಾರೆ. ಆತನ ಕಪಾಳಕ್ಕೆ ಹೊಡೆದಿದ್ದಾರೆ. ಅದು ಕೂಡ ಬೇರೆ ಎಲ್ಲೂ ಅಲ್ಲ, ಪೊಲೀಸ್ ಸ್ಟೇಷನ್ ನಲ್ಲೇನೆ. ಇದ್ಯಾವುದೋ ಉಗಾಂಡದಲ್ಲೋ ಸುಡಾನ್ನಲ್ಲೋ ನಡೆದಿರೋ ಘಟನೆ ಅಲ್ಲ. ಅಲ್ಲೆಲ್ಲ ಹಿಂಗಾಗುತ್ತೆ ಯೂಶಲಿ. ನಮ್ ಬೆಂಗಳೂರಿನಲ್ಲೇ ಈ ತರ 2 ಸ್ಟೂಡೆಂಟ್ಸ್ ಮಾಡಿದ್ದಾರೆ ಇಂಥದೊಂದು ಪುಂಡಾಟಿಕೆಯನ್ನ. ಏನಾದ್ರು ರಿಪೋರ್ಟ್. ರಾಜನಂತೆ ಟೇಬಲ್ ಮೇಲೆ ಕೂತಿದ್ದಾನೆ. ಪೊಲೀಸ್ ಠಾಣೆಯ ಫೋನ್ ಬಿಸಾಕಿ ಪೊಲೀಸ್ ಅಪ್ಪನ ಕಪಾಳಕ್ಕೆ ಬಾರಿಸಿದ್ದಾನೆ. ಪೊಲೀಸ್ ಸ್ಟೇಷನ್ ಒಳಗೆ ಪುಂಡಾಟ ಮಾಡಿದ್ದಾರೆ. ಪೊಲೀಸರ ಮೇಲೆಯೇ ಕೈ ಮಾಡಿ ದರ್ಪ ತೋರಿಸಿದ್ದಾರೆ ಈ ಪುಂಡರು. ಇವರಿಬ್ಬರು ಕೂಡ ಗೋವಾ ಮೂಲದ ವಿದ್ಯಾರ್ಥಿಗಳು. ಒಬ್ಬ ರಾಹುಲ್, ಮತ್ತೊಬ್ಬ ಆದಿತ್ಯ. ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ರಾಹುಲ್ ಮೇ 4ರ ರಾತ್ರಿ ಆದಿತ್ಯ ಜೊತೆ ಕಂಠಪೂರ್ತಿ ಕುಡಿದಿದ್ದ. ಕುಡಿದ ಮತ್ತಿನಲ್ಲೇ ಬುಲೆಟ್ ಬೈಕ್ ನಲ್ಲಿ ಸಿಲ್ಕ್ ಬೋರ್ಡ್ ನಿಂದ ಮಾರತ್ಹಳ್ಳಿ ಕಡೆಗೆ ಬರ್ತಿದ್ದ. ಈ ವೇಳೆ HSR ಲೇಔಟ್ ಪೊಲೀಸರು ಅಡ್ಡ ಹಾಕಿದ್ದಾರೆ. ಬೈಕ್ ತಡೆದು ಪೊಲೀಸರು ತಪಾಸಣೆ ನಡೆಸುವಾಗ ಇಬ್ಬರು ಕೂಡ ಕುಡಿದ ಮತ್ತಿನಲ್ಲಿ ಪೊಲೀಸರನ್ನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ರಸ್ತೆಯಲ್ಲೇ ಪೊಲೀಸರ ಸಮವಸ್ತ್ರ ಹರಿದು ಹಾಕಿ ಗಲಾಟೆ ಮಾಡಿದ್ದಾರೆ. ಬಳಿಕ ಇಬ್ಬರನ್ನು ಠಾಣೆಗೆ ಕರೆದುಕೊಂಡು ಹೋದ್ರು. ಅಲ್ಲೂ ಇವರು ಪುಂಡಾಟ ಮೆರೆದಿದ್ದಾರೆ. ಇಬ್ಬರದ್ದು ಸಿರಿವಂತಿಕೆಯ ದೌಲತ್ತು. ನಾವ್ಯಾರು ಗೊತ್ತಾ ಅಂತ ರಂಪಾಟ ಮಾಡಿದ್ದಾರೆ. ರಾಹುಲ್ ಅನ್ನೋನು ಠಾಣೆಯ ಕಂಪ್ಯೂಟರ್ ವೈರ್ಗಳನ್ನೇ ಕಿತ್ತು ಹಾಕಿದ್ದಾನೆ. ಈ ವೇಳೆ ಮೇಲಾಧಿಕಾರಿಗೆ ಕರೆ ಮಾಡಲು ಹೋದ ಪೇದೆಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಕಮಿಷನರ್ಗೆ ಕರೆ ಮಾಡ್ತೀಯಾ ಎಂದು ಫೋನ್ ಕಿತ್ಕೊಂಡ ರಾಹುಲ್ ಪೇದೆಯ ಕೆನ್ನೆಗೆ ಹೊಡೆದಿದ್ದಾನೆ. ಈ ವೇಳೆ ತಡೆಯಲು ಬಂದ ಪೊಲೀಸರಿಗೆ ನಿಂದಿಸಿದ್ದಾರೆ. ವಿದ್ಯಾರ್ಥಿಗಳ ಇಡೀ ಪುಂಡಾಟವನ್ನ ಪೊಲೀಸರೇ ವಿಡಿಯೋ ಮಾಡಿದ್ದು, ಆ ವಿಡಿಯೋ ಈಗ ಹೊರಬಂದಿದೆ. ಇಬ್ಬರ ವಿರುದ್ಧ ಬೆಳ್ಳಂದೂರು ಠಾಣೆಯಲ್ಲಿ FIR ದಾಖಲಾಗಿದ್ದು, ಇಬ್ಬರನ್ನು ಬಂಧಿಸಿರೋ ಬೆಳ್ಳಂದೂರು ಪೊಲೀಸರು ಜೈಲಿಗೆ ಕಳುಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಸಿನಿಮಾ ಧಾರಾವಾಹಿ ಪ್ರಭಾವಕ್ಕೆ ಬಾಲಕಿಯ ಪ್ರಾಣ ಬಲಿಯಾಯ್ತಾ ಅನ್ನೋ ಪ್ರಶ್ನೆ. ಪುಟ್ಟ ಬಾಲಕಿಯೊಬ್ಳು ಸಿಕ್ಕಾಬಳೆ ಟಿವಿ ಸೀರಿಯಲ್ ನೋಡ್ತಾ ಇದ್ಲಂತೆ, ಸಿನಿಮಾ ನೋಡ್ತಾ ಇದ್ಲಂತೆ. ಪೂಜಾ ಅನ್ನೋ ಬಾಗಲಗುಂಟೆಯ ಬಾಲಕಿ ಈಕೆ. ಮನೇಲಿ ಕುತ್ಕೊಂಡು ಸೀರಿಯಲ್ಸ್ ನೋಡುವಂಥದ್ದು, ಸಿನಿಮಾ ನೋಡುವಂಥದ್ದು ಅದನ್ನೇ ಮಾಡ್ತಾ ಇರ್ತಾಳೆ ಬಾಗಲಗುಂಟೆನಲ್ಲಿ. ಪ್ರತಿ ಸಂಜೆ ತಪ್ಪದೆ ಸೀರಿಯಲ್ಸ್ ನೋಡ್ತಾ ಇದ್ಲಂತೆ. ಬಹಳ ಪ್ರಭಾವಿತಳಾಗಿರ್ತಾಳೆ ಪಾಪ. ಧಾರಾವಾಹಿ ಜೊತೆ ಆಕ್ಷನ್ ಸೀನ್ಗಳನ್ನ ಕೂಡ ನೋಡ್ತಾ ಇದ್ಲಂತೆ ಈ ಬಾಲಕಿ. ಆಕ್ಷನ್ ಸೀನ್ಗಳನ್ನ ನೋಡಿ ಅದನ್ನ ರಿಪೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲಂತೆ. ಮಕ್ಕಳನ್ನ ಎಷ್ಟು ಎಚ್ಚರಿಕೆಯಿಂದ ಕಾಪಾಡಿದ್ರು ಸಾಲದು ನೋಡಿ. ಜಂಪ್ ಮಾಡೋದು, ಹಾರೋದು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ಲಂತೆ. ಇನ್ನು ಸಾವಿನ ದೃಶ್ಯ ಆಕೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆಯನ್ನ ಕೊಡ್ತಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾಕಂದ್ರೆ ಆಕೆ ಮೂಟೆಯೊಂದರ ಮೇಲೆ ನಿಂತ್ಕೊಂಡು ನೇಣು ಹಾಕೊಳ್ಳೋಕೆ ಟ್ರಯಲ್ ಮಾಡಿದಾಳೆ. ಆ ಸಂದರ್ಭದಲ್ಲಿ ಬಹುಶಃ ಕಾಲು ಜಾರಿ ಆಕೆ ಆತ್ಮಹತ್ಯೆಗೆ ಈಡಾಗಿರಬಹುದು, ಸಾವಿಗೀಡಾಗಿರಬಹುದು ಅಂತ ಪೊಲೀಸರಿಗೆ ತನಿಖೆ ಸಂದರ್ಭದಲ್ಲಿ ಅನುಮಾನ ಮೂಡಿದೆ. ಪಾಪ ತಂದೆ ತಾಯಿ ಬಡವರಿದ್ದಾರೆ ಅನ್ನೋಂಥ ಡೀಟೇಲ್ಸ್ ಇದೆ, ವ್ಯಾಪಾರಿಗಳಿದ್ದಾರೆ ಅನ್ನೋಂಥ ಡೀಟೇಲ್ಸ್ ಇದೆ. ಮನೆಯಲ್ಲಿ ಈಕೆ ಒಬ್ಬಳೇ ಇದ್ದಾಗ ಇಂಥ ಕೆಲಸ ಮಾಡ್ಕೊಂಡಿದ್ದಾಳೆ. ಪೇರೆಂಟ್ಸ್ ಇದರಿಂದ ಬುದ್ಧಿ ಕಲಿಯೋದು ಬಹಳ ಇದೆ ಅಂತ ಅನ್ಸುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಇನ್ನು ಮುಂದಿನ ಸುದ್ದಿಗಳನ್ನ ನೋಡೋದಾದ್ರೆ ರೈಟ್, ಇವತ್ತಿನ ಟಾಪ್ 5 ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಮೊದಲನೇ ಸುದ್ದಿ, ರೈತರ ಜಮೀನನ್ನ ಲೂಟಿ ಮಾಡಿದವ್ರನ್ನ ನಾವು ಸುಮ್ಮನೆ ಬಿಡಲ್ಲ ಹಾಗಂತ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಅವರ ಹೆಸರು ಹೇಳದೆ ಪ್ರಧಾನಿ ಮೋದಿ ಘರ್ಜಿಸಿದ್ದಾರೆ. ಹರಿಯಾಣದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಮೋದಿ, ನಾನು ಈಗಾಗಲೇ ಅವರನ್ನ ಜೈಲಿನ ಬಾಗಿಲುವರೆಗೆ ಕರ್ಕೊಂಡು ಹೋಗಿದ್ದೀನಿ, ಅವ್ರನ್ನ ಜೈಲಿಗೆ ಅಟ್ಟೋದಕ್ಕೆ ನನಗೆ ಆಶೀರ್ವದಿಸಿ ಅಂತ ಮತಬೇಟೆ ನಡೆಸಿದ್ದಾರೆ. ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಭಾರತ ನಡೆಸಿದ ವಾಯುದಾಳಿಗೆ ಇಟಲಿ ಪತ್ರಕರ್ತೆ ಫ್ರಾನ್ಸಿಸ್ಕೋ ಮೆರಿನ್ ಸಾಕ್ಷ್ಯ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ಗೆ 170ರಷ್ಟು ಉಗ್ರರು ಹತ್ಯೆಯಾಗಿದ್ದಾರೆ ಅಂತ ಆಕೆ ಹೇಳಿದ್ದಾರೆ. ಸ್ಥಳೀಯ ನಿವಾಸಿಗಳ ಹೇಳಿಕೆ ಆಧರಿಸಿ ಫ್ರಾನ್ಸಿಸ್ಕೋ ಮೆರಿನ್ ಈ ವರದಿ ನೀಡಿದ್ದಾರೆ. ಪವಿತ್ರ ರಂಜಾನ್ ಉಪವಾಸ ಆರಂಭವಾದ ಮಾರನೇ ದಿನನೇ ಪಾಕಿಸ್ತಾನದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಲಾಹೋರ್ನಲ್ಲಿರೋ ಸೂಫಿ ಮಸೀದಿಯ ಹೊರಗೆ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದೆ. 5 ಪೊಲೀಸರು ಸೇರಿದಂತೆ 9 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 25 ಮಂದಿಗೆ ಗಾಯಗಳಾಗಿದ್ದಾವೆ. ಚೌಕಿದಾರ್ ಚೋರ್ ಹೇ ಅನ್ನೋ ಹೇಳಿಕೆಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಷರತ್ ಕ್ಷಮೆ ಯಾಚಿಸಿದ್ದಾರೆ. ಪ್ರಮಾಣ ಪತ್ರದಲ್ಲಿ ತಮ್ಮ ಸ್ಪಷ್ಟನೆ ನೀಡಿರೋ ರಾಹುಲ್, ಚೌಕಿದಾರ್ ಚೋರ್ ಹೇ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ಇದು ಅಜಾಗರೂಕ ಹೇಳಿಕೆಯಾಗಿದೆ, ನಾನು ಕೋರ್ಟ್ಗೆ ಬೇಷರತ್ ಕ್ಷಮೆ ಯಾಚಿಸ್ತಾ ಇದ್ದೀನಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ತುಮಕೂರು ಹತ್ರ ಭೀಕರ ಬೈಕ್ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 3 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಹಿರಿಯೂರು ಬಳಿ ಸ್ನೇಹಿತನ ಮದುವೆ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬೈಕ್ನಲ್ಲಿ ಬರ್ತಾ ಇದ್ದಾಗ ಈ ಅಪಘಾತ ನಡೆದಿದೆ. ಅತಿ ವೇಗದಲ್ಲಿ ಬೈಕ್ ಓಡಿಸಿಕೊಂಡು ಬರ್ತಾ ಇದ್ದಾಗ ಬೈಕ್ ನಿಯಂತ್ರಣ ತಪ್ಪಿ ಹೆದ್ದಾರಿಯ ಪಕ್ಕದಲ್ಲಿದ್ದ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಈಗ ಸ್ಪೆಷಲ್ ಸ್ಟೋರಿಯಲ್ಲಿ ಕಠಾರಿ ವೀರ ಕುಮಾರಣ್ಣ ಪ್ರಸಾರ ಆಗುತ್ತೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.